ಸ್ನೇಹಿತರೆ, ನಾನು ಬಳಸ್ತಾ ಇರುವಂಥ ಮೈಕ್ರೋಫೋನು ಬೋಯಾ BY-MM1. ಈ ಶಾಟ್ಗನ್ ಮೈಕನ್ನು ನಾನು ಬಳಸ್ತಾ ಇದ್ದೀನಿ. ಅದನ್ನೀಗ ರಿವ್ಯೂ ಮಾಡೋಣ. ಈಗ ಇದೇ ಮೈಕ್ರೋಫೋನ್ದಿಂದನೇ ನಾನು ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಇದನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಈಗ ನೋಡ್ರಿ, ನಾರ್ಮಲ್ ಡಿಸ್ಟೆನ್ಸ್ ಈಗ ಹತ್ತಿರದಿಂದಾನೇ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಷ್ಟು ಹತ್ತಿರದಿಂದ ಅಂದರೆ 2 ಇಂಚು ಅಂತರದಿಂದ ಮಾತಾಡ್ತಾ ಇದ್ದೀನಿ. ಈಗ ಇದರ ಆಡಿಯೋ ಕ್ವಾಲಿಟಿ, ಈಗ ಇಷ್ಟು ದೂರದಿಂದ ಮಾತಾಡಿದಾಗ ಇದರ ಆಡಿಯೋ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನ ಪರೀಕ್ಷೆ ಮಾಡೋಣ. ಮೇಲಾಗಿ ಈ ಬೋಯಾ BY-MM1 ಅನ್ನುವಂಥ ಮೈಕ್ರೋಫೋನ್ ಹೇಗಿದೆ, ಫಿಸಿಕಲ್ ಸ್ಟ್ರಕ್ಚರ್ ಅನ್ನ ನೋಡೋಣ. ಸ್ನೇಹಿತರೆ, ಈಗ ಈ ರೀತಿ ಸ್ಟ್ಯಾಂಡು ಅದೇ ಬರುವುದಿಲ್ಲ. ನಾನು ನನ್ನಲ್ಲಿರುವಂತಹ ಮೈಕಲ್ ಸ್ಟ್ಯಾಂಡ್ ಅನ್ನು ಬಳಸ್ಕೊಂಡಿದ್ದೀನಿ. ಬಾಲ್ ಹೆಡ್ ಇರುವಂತಹ ಕನೆಕ್ಟರ್ ಅನ್ನು ತಗೊಂಡಿದ್ದೀನಿ. ಈ ಕೇವಲ ಇದು ರೆಡ್ ಪೋರ್ಟ್ ಇದಷ್ಟಿದೆ. ಆಮೇಲೆ ವಿನ್ ಮಫರ್ನ ಅಡ್ಜಸ್ಟ್ ಮಾಡಿ ಜೋಡಿಸಿದ್ದೇನೆ. ಇದು ಸ್ಯಾಟ್ಕನ್ ಮೈಕ್, ಫುಲ್ಲಿ ಮೆಟಲ್ದಿಂದ ಮಾಡಲ್ಪಟ್ಟಿದೆ. ಇದೇ ಮೇನ್ ಪ್ರಾಡಕ್ಟ್ ಮೈಕ್. ಇದು ಅದಕ್ಕೆ ವಿನ್ ಮಫರ್ನ ಹಾಕಿದ್ದೀನಿ. ಇದು ಬಳಕೆ ಆಗೋದು ಎಲ್ಲಿ ಅಂತಂದ್ರೆ, ಬ್ಲಾಗ್ ಮಾಡಲಿಕ್ಕೆ, ಕ್ಯಾಮ್ರಾದ ಮೇಲೆ ಜೋಡಿಸ್ಲಿಕ್ಕೆ, ಮೊಬೈಲ್ ಮೇಲೆ ಜೋಡಿಸ್ಲಿಕ್ಕೆ. ಅಂದ್ರೆ ಇದು ಎಸ್ಪೆಷಲಿ ಮೇಡ್ ಫಾರ್ ದಿ ಬ್ಲಾಗ್ ವಿಡಿಯೋ. ಅದನ್ನು ನಾನು ಈಗ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ನಾನು ಬಳಸ್ತಾ ಇದ್ದೀನಿ. ಇಲ್ಲಿ ಹೋಮ್ ಸ್ಟುಡಿಯೋದಲ್ಲಿ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಈ ಮೈಕ್ರೋಫೋನ್ ಅನ್ನು ಬಳಸ್ತಾ ಇದ್ದೀನಿ. ಇದರ ಆಕಾರ ನೋಡ್ರಿ ಒಂದ್ ಸೆಕೆಂಡ್. ಈ ರೀತಿ ಅನುಕೂಲ ಆಗಲಿ ಅಂತಂದು ನಾನು ಈ ರೀತಿ ಜೋಡಿಸ್ಕೊಂಡು ಸೆಟಪ್ ಮಾಡ್ಕೊಂಡಿದ್ದೆ. ಈ ರೀತಿ ಇದೆ ನೋಡ್ರಿ. ಹಲೋ ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ನೋಡಿದ್ರಲ್ಲ, ಇದು ಬೋಯಾ BY-MM1 ಅನ್ನುವಂಥ ಶಾಟ್ಗನ್ ಮೈಕ್. ಇದನ್ನು ನಾನು ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಮತ್ತು ಯೂಟ್ಯೂಬ್ ವಿಡಿಯೋ ಮತ್ತು ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ನಾನು ನಮ್ಮ ಹೋಮ್ ಸ್ಟುಡಿಯೋದಲ್ಲಿ ಸೆಟಪ್ ಮಾಡ್ಕೊಂಡಿದ್ದಿಲ್ಲ, ಅದರಲ್ಲಿ ಆಡಿಯೋ ರೆಕಾರ್ಡರ್ ಆಗಿ ಈ ಮೈಕನ್ನು ಬಳಸ್ತಾ ಇದ್ದೀನಿ. ಈ ವಿಡಿಯೋದ ಕ್ವಾಲಿಟಿ ನಿಮಗೆ ಚೆನ್ನಾಗಿ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೆ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.